ಹಾಸನ ಜಿಲ್ಲೆಯಲ್ಲಿ ಕೆಲವೆಡೆ ಭೂಮಿ ಕಂಪಿಸಿದೆ. ನಿದ್ದೆಯಿಂದ ಎದ್ದು ಜನ ಹೊರಗಡೆ ಓಡ್ ಬಂದಿದ್ದಾರೆ. ಹೊಳೆನರಸೀಪುರ, ಅರಕಲಗೂಡಿನ ಹಲವು ಗ್ರಾಮಗಳಲ್ಲಿ ಜನರಿಗೆ ಈ ಅನುಭವ ಆಗಿದೆ. ಮುಂಜಾನೆ 4:30 ಸುಮಾರಿಗೆ ಭೂಮಿ ಕಂಪಿಸಿರುವಂತ ಅನುಭವ ಆಗಿರೋದು. ಅರಕಲಗೂಡು ಪಟ್ಟಣ, ಹನೇಮಾರನಹಳ್ಳಿ, ಕಾರಳ್ಳಿ ಈ ಗ್ರಾಮಗಳಲ್ಲೆಲ್ಲ ಭೂಮಿ ಕಂಪಿಸಿದೆ. ಜನರು ಗಾಢ ನಿದ್ದೆಯಲ್ಲಿದ್ರು. ಆ ಟೈಮ್ನಲ್ಲಿ ಭೂಮಿ ಕಂಪಿಸಿದೆ ಅಂದ ತಕ್ಷಣ ಕೆಲವರಿಗೆ ಅದು ಭೂಕಂಪನ ಅಂತ ಅನ್ಸಿದೆ. ಹಾಗಾಗಿ ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ಹೊಳೆನರಸೀಪುರ ತಾಲೂಕಿನಲ್ಲಿ ಭೂಮಿ ಕಂಪಿಸಿದೆ. ಬೆಳಗ್ಗೆ 4:30 ಆ ಸುಮಾರಿಗೆ ಭೂಮಿ ಕಂಪಿಸಿರುವಂತ ಅನುಭವ ಆಗಿರೋದು. ಮನೆಯಿಂದ ಜನ ಹೊರಗಡೆ ಓಡ್ ಬಂದಿದ್ದಾರೆ. ನಿದ್ದೆಯಲ್ಲಿದ್ರು, ಎದ್ದು ಹೊರಗಡೆ ಓಡ್ ಬಂದಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಬೆಳಗ್ಗೆ 4:15 ಸುಮಾರಿಗೆ ಈ ತರ ಭೂಮಿ ಕಂಪಿಸಿದಾಗ ಜನರಿಗೂ ಒಂದು ಆತಂಕ, ಗಾಬರಿ ಆಗುತ್ತೆ. ಏನಾಗ್ತಿದೆ, ಏನೋ ಭೂಮಿ ಶೇಕ್ ಆಗ್ದಂಗೆ ಆಗ್ತಾ ಇದೆ. ಕೆಲವರಿಗೆ ಅದು ಭೂಕಂಪನ ತರ ಫೀಲ್ ಆಗಿದೆ. ಮನೆ ಒಳಗಡೆ ಇರೋ ಸೇಫ್ ಅಲ್ಲ ಅಂತ ಅನ್ಸಿದೆ. ನಿದ್ದೆಯಲ್ಲಿದ್ರು, ಸೊ ಹೊರಗಡೆ ಓಡ್ ಬಂದಿದ್ದಾರೆ. ಹೊರಗಡೆ ಓಡ್ ಬಂದು ನೋಡಿ ಎಷ್ಟು ಗಾಬರಿ ಆಗಿದ್ದಾರೆ. ಸುತ್ತಮುತ್ತ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ. ನಿಮಗೂ ಇದೇ ತರ ಅನುಭವ ಆಗಿದೆಯಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಹಾಸನ ತಾಲೂಕು ಕಟ್ಟಾಯ ಹೋಬಳಿ, ಕಾರ್ಲೆ, ಅಂಕನಹಳ್ಳಿ, ಗೊರೂರು, ಪತ್ನಿ, ಹೊಳೆನರಸೀಪುರದಲ್ಲೂ ಸಹ ಭೂಕಂಪನ ಆಗಿದೆ. ಭೂಮಿ ನಡುಗಿದೆ. ಚೆನ್ನಗಿರಿ ಸುತ್ತಮುತ್ತ ಆಗಿರ್ಬೋದು, ಕಟ್ಟಾಯ ಹೋಬಳಿ ಸುತ್ತಮುತ್ತ ಆಗಿರ್ಬೋದು, ಸುಮಾರು ಬೆಳಗಿನ ಜಾವ 4:57 ಭೂಮಿ ನಡುಗಿ ಇವತ್ತು ಶೇಕ್ ಆಗಂಗ ಅಂತಿದೆ. ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಪಾತ್ರೆಗಳು, ಟೇಬಲ್ಗಳೆಲ್ಲ ನಡಿಗೆ ಹೋಗಿದೆ. ನನಗೆ ತುಂಬಾ ಆತಂಕ ಆಗಿದೆ. ಜನರುಗಳು ಈ ನಮ್ಮ ಕಟ್ಟಾಯ ಹೋಬಳಿ ಸುತ್ತಮುತ್ತ ಗೊರು ಡ್ಯಾಮ್ ಇದೆ, ತುಂಬಾ ಆತಂಕ ಒಳಗಾಗಿದ್ದಾರೆ. ಕೂಡಲೇ ಅಧಿಕಾರಿಗಳು ಒಂದು ಸ್ಥಳಕ್ಕೆ ಆಗಮಿಸಿ ನಮ್ಮ ಜನರಿಗೆ ಧೈರ್ಯವನ್ನು ತಂದುಕೊಡ್ಬೇಕು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಭೂಕಂಪನ ಆಗಿದೆ, ಭೂಮಿ ನಡುಗಂಗಾಗಿದೆ. ಇದು ಹಾಸನ ತಾಲೂಕು ಅಂಕನಹಳ್ಳಿ ಕಟ್ಟಾಯ ಹೋಬಳಿ. ಇಲ್ಲಿ ಬೆಳಿಗ್ಗೆ 4:40 ಭೂಕಂಪನ ಆಗಿದೆ. ಅನುಭವ ಎಲ್ಲಾ ಜನಗಳಿಗೂ ಆಗಿದೆ. ಎಲ್ಲ ಸಾಮಾನ್ಯವಾಗಿ ಊರಲ್ಲಿ ಎಲ್ಲರಿಗೂ ಆಗಿದೆ. ಹಂಗಾಗಿ ಇದು ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಪರೀಕ್ಷೆ ಮಾಡಿ ಮಾಹಿತಿ ಕೊಡಬೇಕು ಅಂತ ಜನಗಳಲ್ಲಿ ಇಲಾಖೆಯಲ್ಲಿ ಮನವಿ ಮಾಡ್ಕೊತೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಶಶಿಧರ್. 4:30 ಸುಮಾರಿಗೆ ಸುಮಾರು ಜನಕ್ಕೆ ಭೂಮಿ ಕಂಪಿಸಿರೋ ಅನುಭವ. ಕೆಲವರು ಭೂಕಂಪನ ಅಂತಾನೆ ಹೇಳ್ತಾ ಇದ್ದಾರೆ. ತಜ್ಞರು ಇದನ್ನ ಅಫಿಷಿಯಲ್ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಎಷ್ಟು ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ ಅಂತೆ, ಮತ್ತೆ ಜನ ಅವರ ಅನುಭವ ಏನ್ ಹೇಳ್ತಾ ಇದ್ದಾರೆ? ಏನು ಇಂದು ಬೆಳಗ್ಗೆ 4:15 5 ಗಂಟೆ ಸಮಯದಲ್ಲಿ ಹಾಸನ, ಹೊಳೆನರಸೀಪುರ ಹಾಗೂ ಅರಕಲಗೂಡು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಭೂಮಿ ತೀವ್ರವಾಗಿ ಕಂಪಿಸಿದಂತಹ ಒಂದು ಅನುಭವವಾಗಿದೆ. ಅಲ್ಲದೆ ಮನೆಯಲ್ಲಿದ್ದ ವಸ್ತುಗಳು ಸಹ ನಡುಗಿದಂತಹ ಅನುಭವದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ತಕ್ಷಣವೇ ಎಲ್ಲರೂ ಸಹ ಮನೆಯಿಂದ ಓಡಿ ಬಂದಿದ್ದಾರೆ. ಅವ್ರಿಗೆ ಭೂಕಂಪನದ ಒಂದು ಅನುಭವವಾಗಿದೆ. ಆದ್ರಿಂದ ಅವರು 4:15 ಸಹ ಹೊರಗಡೆ ನಿಂತಿರ್ತಕ್ಕಂಥದ್ದು. ಅರಕಲಗೂಡು ತಾಲೂಕಿನ ಬೆಳವಾಡಿ, ಕಾರಳ್ಳಿ, ಹಾಸನ ತಾಲೂಕಿನ ಅಂಕನಹಳ್ಳಿ, ಹೊಳೆನರಸೀಪುರ ತಾಲೂಕಿನ ಸಾತನಹಳ್ಳಿ ಹಾಗೂ ಹೊಳೆನರಸೀಪುರ ಪಟ್ಟಣದಲ್ಲೇ ಸಹ ಭೂಮಿ ಕಂಪಿಸಿದ ಅನುಭವ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯ ವಿಪತ್ತು ಪ್ರಾಧಿಕಾರದ ಅಧಿಕಾರಿಗಳು ಈಗ ಆ ಭೂಕಂಪನ ಲಘು ಭೂಕಂಪನ ಆಗಿದೆ ಅಂತ ಹೇಳಿ ದೃಢವನ್ನು ಸಹ ಪಡಿಸಿದ್ದಾರೆ. ಅಲ್ಲದೆ ಗೊರೂರು ಸಮೀಪ ಏನು ಹೇಮಾವತಿ ಜಲಾಶಯ ಅಣೆಕಟ್ಟಿದೆ, ಅಲ್ಲೂ ಸಹ ಭೂಮಿ ಕಂಪಿಸಿದ್ದು ಅಲ್ಲಿನ ಸ್ಥಳೀಯರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಸಹ ಎಲ್ಲರೂ ಮನೆಯಿಂದಲೇ ಹೊರಗಡೆ ನಿಂತು ಈ ರೀತಿಯ ಒಂದು ಅನುಭವದಿಂದ ಆತಂಕಗೊಂಡು ಗ್ರಾಮಸ್ಥರು ಪರಸ್ಪರ ಮಾತನಾಡಿಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಇಂದು ಬೆಳಗ್ಗೆ 4:30 5 ಗಂಟೆ ಒಳಗೆ ಹಾಸನ ಜಿಲ್ಲೆಯ ಹಲವೆಡೆ ಭೂಮಿ ಕಂಪಿಸಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಜೀನಾಮೆಗೆ ಸಿದ್ಧ, ಎದುರು ನಿಂತು ಹೇಳಿ. ಸರ್ಕಾರಿ ನಿವಾಸ ಖಾಲಿ, ಮಾತೋಶ್ರೀಗೆ ಮರಳಿದ್ಯಾಕೆ? ಶಿಂದೆ ಟೀಮ್ಗೆ ಮತ್ತಷ್ಟು ಬಲ, ಮಹಾ ಸರ್ಕಾರಕ್ಕೆ ಕೌಂಟ್ ಡೌನ್. ಇದು ಮಹಾಪತನದ ಸ್ಟೋರಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ನಿರ್ಮಾಣ ಆಗ್ಬಿಟ್ಟಿದೆ. ಅಘಾಡಿ ಸರ್ಕಾರದ ಅಧಃಪತನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬೆಳವಣಿಗೆ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಠಾಕ್ರೆನೇ ಓಪನ್ ಆಗಿ ಹೇಳಿದ್ದಾರೆ. ಸಿಎಂ
ತಮ್ಮ ಅಧಿಕೃತ ನಿವಾಸ ಅಂದ್ರೆ ಸರ್ಕಾರಿ ನಿವಾಸ ಇರುತ್ತಲ್ಲ ಅದನ್ನು ಖಾಲಿ ಮಾಡಿದ್ದಾರೆ ಉದ್ಧವ್ ಠಾಕ್ರೆ. ವರ್ಷಾ ನಿವಾಸದಿಂದ ಮಾತೋಶ್ರೀ ಮನೆಗೆ ಲಗೇಜ್ ಎಲ್ಲ ಶಿಫ್ಟ್ ಮಾಡಿಸಿದ್ದಾರೆ. ಲಗೇಜ್ ಸಮೇತ ಠಾಕ್ರೆ ಹೊರಬಂದ್ರು. ದಾರಿ ಉದ್ದಕ್ಕೂ ಅಭಿಮಾನಿಗಳು ಕಾರ್ಯಕರ್ತರು ಹೂ ಮಳೆಯನ್ನ ಸುರಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಮಾಡಿದ್ರು. ನಿನ್ನೆ ಅವರು ಹೊರಟಂತ ಟೈಮ್ನಲ್ಲಿ ವಿಶ್ವಾಸಮತ ಯಾಚನೆಗೆ ಸಿಎಂ ಉದ್ಧವ್ ಠಾಕ್ರೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಕೊಡೋ ಬದಲು ವಿಶ್ವಾಸಮತ ಯಾಚಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಅಧಿಸೂಚನೆಯನ್ನ ಕೊಟ್ರೆ ವಿಶ್ವಾಸಮತ ಯಾಚಿಸುವುದಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾರೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈ ಬಂಡಾಯ ಟೀಮ್ನಲ್ಲಿ ಶಾಸಕರ ಸಂಖ್ಯೆ ಆಡ್ ಆಗ್ತಲೇ ಇದೆ, ಜಾಸ್ತಿ ಆಗ್ತಲೇ ಇದೆ. ಏಕನಾಥ್ ಶಿಂದೆ ಟೀಮ್ನ ಸಂಖ್ಯೆ ಈಗ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತೆ 4 ಜನ ಶಾಸಕರು, ಶಿವಸೇನೆ ಶಾಸಕರು ಆ ಟೀಮ್ನಲ್ಲಿ, ಬಂಡಾಯ ಟೀಮ್ನಲ್ಲಿ ಸೇರ್ಪಡೆಯಾಗಿದ್ದಾರೆ. ಸದ್ಯಕ್ಕೆ ಶಿವಸೇನೆಯ ಶಾಸಕರೇ ಬಂಡಾಯ ಟೀಮ್ನಲ್ಲಿ 46 ಜನ ಇದ್ದಾರೆ. ಅವ್ರ ಜೊತೆಯಲ್ಲಿ 7 ರಿಂದ 8 ಪಕ್ಷೇತರರು ಸೇರಿದ್ದಾರೆ. ಅಲ್ಲಿಗೆ 56ಕ್ಕೆ ಏರಿಕೆಯಾಗಿದೆ ರೆಬಲ್ಸ್ಗಳ ಶಕ್ತಿ. ಸದ್ಯಕ್ಕೆ ಅವರೆಲ್ಲ ಅಸ್ಸಾಂನ ಗುವಾಹಟಿಯಲ್ಲಿದ್ದಾರೆ, ಸೂರತ್ನಲ್ಲಿದ್ರು. 56 ಬಂಡಾಯ ಶಾಸಕರು, ಅವರಿಗೆಲ್ಲ ಸದ್ಯಕ್ಕೆ ರಾಜಾತಿಥ್ಯ ಸಿಗ್ತಾ ಇದೆ. ಈಗ ಠಾಕ್ರೆ ಒಂದು ಓಪನ್ ಆಫರ್ ಇವ್ರುಗಳಿಗೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಇದೇ ಇರ್ಲಿ, ಸರ್ಕಾರ ಬೀಳ್ಸೋದ್ ಬೇಡ, ಸಿದ್ಧಾಂತನೂ ಇದೇ ಇರ್ಲಿ, ನಿಮ್ಮಲ್ಲೇ ಯಾರಾದ್ರೂ ಸಿಎಂ ಆಗಿ ಅಂತ ಹೇಳಿದ್ದಾರೆ. ಬಟ್ ಆ ಮಾತಿಗೂ ಈಗ ವಿರೋಧಗಳು ವ್ಯಕ್ತವಾಗಿದೆ. ಬಂಡಾಯ ಎದ್ದಿರುವಂತಹ ಶಾಸಕರು ಯಾರು ಆ ಮಾತಿಗೆ ಸೊಪ್ಪು ಹಾಕ್ತಾ ಇಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೆಬಲ್ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಂಬೈನ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಹೈ ಅಲರ್ಟ್ ಇದೆ. ಈಗ ಶಿವಸೇನೆ ಕಾರ್ಯಕರ್ತರ ಆಕ್ರೋಶ ಅಂದ್ರೆ ಬಂಡಾಯ ಎದ್ದಿರುವಂತ ಶಾಸಕರ ಮೇಲೆ ಸರ್ಕಾರ ಬೀಳಿಸ್ಬಿಡ್ತಾರೆ ಅಂತ ಹೇಳಿ. ಈಗ ಬಂಡಾಯ ಶಾಸಕರು ಸಿಕ್ಬಿಟ್ರೆ ಅವ್ರ ಮೇಲೆ ಹಲ್ಲೆ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಈಗಾಗಲೇ ಮುಂಬೈನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಅವರೆಲ್ಲ ಅಸ್ಸಾಂನಲ್ಲಿದ್ದಾರೆ. ವಾಪಸ್ ಬಂದ ತಕ್ಷಣ ಹಲ್ಲೆ ಆಗುವಂತ ಚಾನ್ಸಸ್ ಇದೆ. ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಭದ್ರತೆ ಹೆಚ್ಚಳಕ್ಕೆ ಸೂಚನೆ ನೀಡಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚಿಸೋದಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡ್ತಾ ಇದೆ, ಮತ್ತೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಏಕನಾಥ್ ಶಿಂದೆ ಜೊತೆಗೆ ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರ ಭೇಟಿ ಬಗ್ಗೆನೂ ಕೂಡ ನಾಯಕರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಶಿವಸೇನೆ ಶಾಸಕರ ಬೆಂಬಲ ಪತ್ರವನ್ನು ಹಿಡಿದು ರಾಜ್ಯಪಾಲರ ಭೇಟಿಗೆ ಚಿಂತನೆ ನಡೀತಾ ಇದೆ. ಸದ್ಯಕ್ಕೆ ಗುವಾಹಟಿಯಲ್ಲೇ ಬಂಡಾಯ ಶಿವಸೇನೆ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಬಿಜೆಪಿ ಪರ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ ಭೂಪೇಂದ್ರ ಯಾದವ್ ಅಂತ ಗೊತ್ತಾಗಿದೆ. ಈಗ ಆಲ್ರೆಡಿ ಆ ಶಾಸಕರ ಹತ್ರ ನೆನ್ನೆನೆ ಸಹಿಯನ್ನ ಹಾಕಿಸ್ಕೊಂಡಿದ್ರು. ಸೊ ಈಗ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಏನೆಲ್ಲ ತಯಾರಿಗಳು ಬೇಕು, ರಾಜ್ಯಪಾಲರನ್ನ ಭೇಟಿ ಮಾಡಬೇಕು, ಅವ್ರ ಮುಂದೆ ಯಾವ ತರ ಪ್ಲಾನ್ಗಳನ್ನ ಇಡಬೇಕು, ಅದನ್ನ ಹೆಂಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಗಳು ನಡೀತಾ ಇದೆ. ಗುವಾಹಟಿಯಲ್ಲೇ ಶಿವಸೇನೆ ರೆಬಲ್ಸ್ ಶಾಸಕರಿದ್ದಾರೆ. ಒಂದ್ಸತಿ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂತಕ್ಕೆ ಬಂದಾಗ ಇವ್ರನ್ನೆಲ್ಲ ವಾಪಸ್ ಏಕನಾಥ್ ಶಿಂದೆ ಅವರು ಕರ್ಕೊಂಡು ಬರ್ತಾರೆ ಮಹಾರಾಷ್ಟ್ರಕ್ಕೆ. ಈಗ ಸದ್ಯಕ್ಕೆ ವಿಧಾನಸಭೆ ಸದಸ್ಯರ ಬಲಾಬಲವನ್ನ ನಾವು ನೋಡೋದಾದ್ರೆ 287 ಇದೆ. ಅಧಿಕಾರ ಹಿಡಿಬೇಕು ಅಂತಂದ್ರೆ 144 ಬೇಕಾಗುತ್ತೆ ಶಾಸಕರ ಬಲ. ಈಗ ಶಿವಸೇನೆಯ
46ಕ್ಕೂ ಹೆಚ್ಚು ಶಾಸಕರು ಬಂಡಾಯ ಎದ್ದಿದ್ದಾರೆ, ನಮ್ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅವ್ರು ಬಿಜೆಪಿಗೆ ನಮ್ ಸಪೋರ್ಟ್ ಅಂತ ಹೇಳಿದ್ರೆ ಸರ್ಕಾರ ರಚನೆಯನ್ನ ಈಸಿಯಾಗಿ ಮಾಡ್ಬಿಡ್ಬೋದು. ಬಟ್ ಆ ಒಂದು ಪ್ರಕ್ರಿಯೆಗಳು ನಡೆಯೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ಗುವಾಹಟಿಯಲ್ಲೇ ಕುತ್ಕೊಂಡು ಈ ಬಂಡಾಯ ಶಾಸಕರು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸೊ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಶಿಂದೆ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ ಬಿಜೆಪಿ ಸರ್ಕಾರ ರಚನೆ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ಮಾಡ್ಕೊಳ್ತಿದೆ ಹಾಗಾದ್ರೆ? ಶರ್ಮಿತಾ ಶೆಟ್ಟಿ, ಈಗ ಶಿವಸೇನೆಯ ಸಂಖ್ಯಾಬಲ ಕುಸಿದಿದೆ. ಮತ್ತೆ ಸ್ವತಃ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರೇ ನಿನ್ನೆ ಹೇಳಿದ್ದಾರೆ, ನಾನು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ಧ ಅಂತ. ಜೊತೆಗೆ ಅವರ ಸಿಎಂ ಅಧಿಕೃತ ನಿವಾಸವನ್ನ ತೊರೆದು ಅವರ ಮಾತೋಶ್ರೀ ನಿವಾಸಕ್ಕೆ ತೆರಳಿದ್ದಾರೆ. ಸೊ ಅವರು ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಶಾಸಕರ ಸಂಖ್ಯೆ ಈಗ ಗುವಾಹಟಿಯಲ್ಲಿರುವಂತಹ ಶಿವಸೇನೆಯ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ. ಅವ್ರು ಈಗಾಗಲೇ ಬೆಂಬಲ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದಂತಹ ಸರ್ಕಾರ ರಚನೆ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದೆ. ಮೊದಲಿಗೆ ಈಗ ಫಸ್ಟ್ ಅವರು ಉದ್ಧವ್ ಠಾಕ್ರೆ ನಡೆಯನ್ನ ಕಾದ್ ನೋಡ್ತಾರೆ, ಅವ್ರೇನಾದ್ರು ರಾಜೀನಾಮೆ ನೀಡ್ತಾರ ಅಂತ. ಒಂದೊಮ್ಮೆ ಉದ್ಧವ್ ಠಾಕ್ರೆ ಅವರು ನಾನು ರಾಜೀನಾಮೆ ನೀಡಲ್ಲ, ವಿಶ್ವಾಸ ಮತಯಾಚನೆ ಆಗ್ಲಿ, ಯಾಕೆಂದ್ರೆ ವಿಶ್ವಾಸ ಮತಯಾಚನೆ ಆದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಅವ್ರು ಮಾತನಾಡ್ಬೋದು, ಪ್ರತಿಪಕ್ಷಗಳ ವಿರುದ್ಧ ಹರಿಯಾಗ್ಬೋದು ಅಥವಾ ಈ ಕುತಂತ್ರವನ್ನ ಬಯಲ್ ಮಾಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಅವರು ವಿಶ್ವಾಸ ಮತಯಾಚನೆ ಮಾಡುವ ಸಂದರ್ಭ ಇರುತ್ತೆ. ಬಹುತೇಕ ಈ ರೀತಿ ರಾಜಕೀಯ ಕ್ಷಿಪ್ರ ಕ್ರಾಂತಿಯಾಗಿ ಸರ್ಕಾರ ಕಳೆದುಕೊಳ್ಳುವಂತ ಸಂದರ್ಭದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ವಿಶ್ವಾಸ ಮತಯಾಚನೆಯನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಕೂಡ ವಿಶ್ವಾಸ ಮತಯಾಚನೆಯನ್ನ ಮಾಡಿದ್ರು. ಸೊ ಹಾಗಾಗಿ ಇಲ್ಲೂ ಉದ್ಧವ್ ಠಾಕ್ರೆ ಅವರು ವಿಶ್ವಾಸ ಮತಯಾಚನೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಅವರು ರಾಜ್ಯಪಾಲರ ನಡೆಗೆ ಕಾಯ್ತಿದ್ದಾರೆ. ಸೊ ಬಿಜೆಪಿ ಅವ್ರು ಏನ್ ಮಾಡ್ಬೇಕೀಗ ಅಂತಂದ್ರೆ, ಶಿವಸೇನೆಯ ಬಂಡಾಯ ಶಾಸಕರು ಕೊಟ್ಟಿರುವಂತಹ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ರವಾನಿಸ್ಬೇಕು. ರಾಜ್ಯಪಾಲರು ಆಗ ಸರ್ಕಾರದಲ್ಲಿ ಬಹುಮತಕ್ಕೆ ಧಕ್ಕೆ ಆಗಿದೆ ಅಂತ ಮನವರಿಕೆ ಮಾಡ್ಕೊಡ್ಬೇಕು ರಾಜ್ಯಪಾಲರಿಗೆ. ರಾಜ್ಯಪಾಲರು ಆಗ ಮುಖ್ಯಮಂತ್ರಿಗೆ ವಿಶ್ವಾಸ ಮತಯಾಚನೆ ಮಾಡ್ಲಿಕ್ಕೆ ಸೂಚನೆಯನ್ನ ನೀಡ್ತಾರೆ. ಸೊ ಈಗ ನೀವ್ ಹೇಳಂಗೆ ಬಹುಮತ ಇದ್ದವರಿಗೆ ಸರ್ಕಾರ ರಚನೆಗೆ ಅವಕಾಶ, ಅದು ರಾಜ್ಯಪಾಲರ ಬಳಿ ಹೋದ್ರೂ ಅದೇ ಪ್ರಕ್ರಿಯೆ ನಡೆಯೋದು. ಬಟ್ ಉದ್ಧವ್ ಠಾಕ್ರೆ ನಾನ್ ರಾಜೀನಾಮೆ ಕೊಡೋಕ್ ಸಿದ್ಧ, ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಕೊನೆಯ ಪ್ರಯತ್ನ ಅಂದ್ರೆ ಬಂಡಾಯ ಎದ್ದಿರುವಂತ ನಿಮ್ಮಗಳ ಮಧ್ಯದಲ್ಲೇ ಯಾರೊಬ್ರು ಸಿಎಂ ಆಗಿ, ಅದು ಏಕನಾಥ್ ಶಿಂದೆ ಆದ್ರೂ ಆಗಿರ್ಬೋದು, ಒಂದು ಓಪನ್ ಆಫರ್ ಕೊಟ್ಟಿದ್ದಾರೆ. ಇದನ್ನು ಒಪ್ಕೊಳ್ಳುವಂತ ಚಾನ್ಸಸ್ ಏನಾದ್ರೂ ಇರಬಹುದಾ? ಶರ್ಮಿತಾ ಶೆಟ್ಟಿ, ಈ ರೀತಿ ಹೇಳ್ತಾರೆ ರಾಜಕಾರಣಿಗಳು, ತಮ್ಮ ಹೇಳಿಕೆಯನ್ನ ಏನೋ ನೀಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಮೊನ್ನೆ ಹೇಳಿದ್ರು ಏನು ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಅಂತ. ಬಟ್ ನಿನ್ನೆ ಏನಿತ್ತು, ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅಂತ. ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತಾನೆ ಯಾರಾದ್ರೂ ನೇರವಾಗಿ ಬಂದು ನನಗೆ ರಾಜೀನಾಮೆ ಕೇಳಿ, ಎಲ್ಲೋ ಕೂತ್ಕೊಂಡು ರಾಜೀನಾಮೆ ಕೇಳಿದ್ರೆ ಕೊಡಲ್ಲ ಅನ್ನುವಂತ ಒಂದು ಷರತ್ತನ್ನ ಕೂಡ ಹಾಕಿದ್ದಾರೆ. ಮತ್ತೆ ಈಗ ಏನೋ ಇರುವ ಪರಿಸ್ಥಿತಿಯನ್ನ ಮೊದಲಿಗೆ ತಮ್ಮ ಪರವಾಗಿ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಏಕನಾಥ್ ಶಿಂದೆ ಸೇರಿದಂತೆ ಯಾರಾದ್ರೂ ನೀವೇ ಮುಖ್ಯಮಂತ್ರಿಯಾಗಿ ಬಟ್ ಇದೇ ಮೈತ್ರಿ ಇರಲಿ ಅನ್ನುವಂತ ಮಾತನ್ನ ಆಡಿದ್ದಾರೆ. ಆದ್ರೆ ಈಗ ನನ್ನ ಅನಿಸಿಕೆ ಏನು ಅಂತಂದ್ರೆ, ಏಕನಾಥ್ ಶಿಂದೆ ಸೇರಿದಂತೆ ಈ ಶಾಸಕರು ಈಗಾಗಲೇ ಬಹುದೂರ ಹೋಗ್ಬಿಟ್ಟಿದ್ದಾರೆ. ಅವ್ರು ಮತ್ತೆ ಶಿವಸೇನೆಯ ತೆಕ್ಕೆಗೆ ಬರುವ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ಅವರು ಬಂದ್ರು ಅದ್ ಬೇರೆ ತರದ ಸಮಸ್ಯೆ ಆಗುತ್ತೆ. ಬಂದ ಮೇಲೆ ಮತ್ತೆ ಇವ್ರೇನ ಅಂದ್ಕೊಳ್ತಾರೆ, NCP ಏನ್ ಹೇಳುತ್ತೆ ಅನ್ನುವಂಥದ್ದು ಎಲ್ಲ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವ್ರು ಬರುವ ಸಾಧ್ಯತೆಗಳು ಕಡಿಮೆ. ಈಗ ಒಂದೇ ಒಂದು ಸಮಸ್ಯೆ, ಈ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಅಲ್ಲಿ ಏನ್ ತೊಡಕಾಗ್ತಿದೆ ಅಂತಂದ್ರೆ, ಮಹಾರಾಷ್ಟ್ರದ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವ್ರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಮಹಾರಾಷ್ಟ್ರದ ರಾಜ್ಯಪಾಲರನ್ನ ಬದಲಿಗೆ ಬೇರೆಯೊಬ್ಬರಿಗೆ ಜವಾಬ್ದಾರಿಯನ್ನ ನೀಡಬೇಕಾಗುತ್ತೆ, ಪವರ್ ಡೆಲಿಗೇಷನ್ ಮಾಡ್ಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆ ಆದ್ಮೇಲೆ ಆ ರಾಜ್ಯಪಾಲರು ಬಯಸಿದ್ರೆ ಅಥವಾ ಪರಿಸ್ಥಿತಿ ಹಾಗೆ ಉಂಟಾದ್ರೆ ಈ ಶಿವಸೇನೆಯ ಬಂಡಾಯ ಶಾಸಕರಿಂದ ರಾಜ್ಯಪಾಲರ ಮುಂದೆ ಶಾಸಕರ ಪರೇಡ್ ಅನ್ನ ಮಾಡಿಸ್ಬೋದು, ಅಥವಾ ಬೆಂಬಲ ಪತ್ರವನ್ನ ಕೊಟ್ಟು ರಾಜ್ಯಪಾಲರು ಉದ್ಧವ್ ಠಾಕ್ರೆಗೆ ನೀವು ವಿಶ್ವಾಸ ಮತಯಾಚನೆ ಮಾಡಿ ಅಂತೇಳಿ ಸೂಚನೆ ನೀಡಬಹುದು. ಸೊ ಹಂಗೇನಾದ್ರೂ ಪರೇಡ್ ಆಗದೆ ಇದ್ರೆ ಬಹುತೇಕ ವಿಶ್ವಾಸ ಮತಯಾಚನೆ ಆಗುವವರೆಗೂ ಕೂಡ ಶಿವಸೇನೆಯ ಬಂಡಾಯ ಶಾಸಕರನ್ನ ಗೌಹಾಟಿಯಲ್ಲೇ ಇಟ್ಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಆಗಿದಾವೆ. ಗೌಹಾಟಿಯಲ್ಲಿ ಈಗ ಶಾಸಕರು ಉಳ್ಕೊಂಡಿರುವಂತಹ
ಏನು ಹೋಟೆಲ್ಗೆ Okay. ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ ಅನ್ನುವಂತ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಬಿಜೆಪಿ ವತಿಯಿಂದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಬಲಗೈ ಬಂಟ ಅಂತ ಹೇಳಲಾಗ್ತಿರುವಂತಹ ಭೂಪೇಂದ್ರ ಯಾದವ್ ಅವರು ಕಾರ್ಯತಂತ್ರವನ್ನ ರೂಪಿಸಿದರೆ ಅಂದ್ರೆ ಹೇಗೆ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಸಂಖ್ಯಾಬಲವನ್ನ ಹೊಂದಿಸ್ಕೊಳ್ಳೋದು ಹೇಗೆ ಅನ್ನೋ ರೀತಿನಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಧರಣೀಶ್ ಬೂಕನ್ಕೆರೆ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದೆ ಮಹಾ ರಾಜಕೀಯ. ಯಾಕಂದ್ರೆ ಕಾಂಗ್ರೆಸ್ ಶಾಸಕರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ ಶಿವಸೇನೆ ಶಾಸಕರ ನಡೆ ಪ್ರಶ್ನಿಸಿ. ಈಗ ಕಾನೂನಾತ್ಮಕವಾಗಿನೂ ಕೂಡ ಅವರು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಆಯಿತು. ಇನ್ನು ರಾಜ್ಯದಲ್ಲಿ ಏನಾಗ್ತಾ ಇದೆ, ಅಫ್ಕೋರ್ಸ್ ಇಲ್ಲೂ ಒಂದಿಷ್ಟು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಸಿಎಂ ದೆಹಲಿ ಯಾತ್ರೆ ಮತ್ತೆ ಸಂಪುಟ ಗುಸುಗುಸು. ಬೊಮ್ಮಾಯಿ ಮೆಗಾ ಪ್ಲಾನ್ ಏನು, ಯಾರಿಗ್ ಗುಡ್ ನ್ಯೂಸ್, ಗರಂ ಆಗಿದ್ಯಾಕೆ ಯತ್ನಾಳ್? ಇದು ದಿಲ್ಲಿಯಲ್ಲಿ ಬೊಮ್ಮಾಯಿ ಸ್ಟೋರಿ. ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 1:15 ದೆಹಲಿಗೆ ತೆರಳುತ್ತಾರೆ ಬಸವರಾಜ ಬೊಮ್ಮಾಯಿ ಅವರು. ಇವತ್ತು ಹಾಗೆ ನಾಳೆ ದೆಹಲಿಯಲ್ಲೇ ಇರ್ತಾರೆ. ರಾಷ್ಟ್ರಪತಿ ಚುನಾವಣೆಗೆ ನಾಳೆ ದ್ರೌಪದಿ ಮುರ್ಮು ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮುರ್ಮು ಅವರ ನಾಮಪತ್ರದ ಸೂಚಕರಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹಿಯನ್ನ ಹಾಕೋದಕ್ಕೆ ತೆರಳುತ್ತಾ ಇರೋದು. ನಾಮಪತ್ರ ಸಲ್ಲಿಕೆ ವೇಳೆ ಅಲ್ಲಿ ಹಾಜರಿರುವುದಕ್ಕೆ ದೆಹಲಿಗೆ ಬೊಮ್ಮಾಯಿ ಹೋಗ್ತಾ ಇದ್ದಾರೆ. ಇದೊಂದೇ ಕಾರಣನ ಹಾಗಾದ್ರೆ ಪ್ರತಿ ಬಾರಿ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸ ಕೈಗೊಳ್ತಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಸಚಿವಾಕಾಂಕ್ಷಿಗಳ ಆಸೆ ಗರಿಗೆದರುತ್ತೆ, ಲಾಭಿಗಳು ಶುರುವಾಗುತ್ತೆ. ಈಗ ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ 1:15 ಅಂತಂದ್ರೆ ನಾಮಪತ್ರ ಸಲ್ಲಿಕೆಯನ್ನ ದ್ರೌಪದಿ ಮುರ್ಮು ಅವರು ಮಾಡ್ತಿದ್ದಾರೆ. ಸೂಚಕರಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹಿ ಹಾಕ್ತಾರೆ, ಆ ಸಂದರ್ಭದಲ್ಲಿ ಹಾಜರಿರ್ತಾರೆ. ಸರಿ, ಆ ಕೆಲಸ ಮುಗಿದ ಮೇಲೆ ಏನು ಮಾಡ್ತಾರೆ, ಯಾರ್ಯಾರನ್ನು ಭೇಟಿ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅದ್ರ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ, ಈ ತರದೆಲ್ಲ ಚರ್ಚೆಗಳು ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಸಿಎಂ ಮನೆಗೆ ಸಚಿವಾಕಾಂಕ್ಷಿಗಳು ಬರ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ನಮಗೂ ಒಂದು ಅವಕಾಶ ಕೊಡಿ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾವು ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಜೆಪಿ ನಡ್ಡಾ ಹಾಗೇನೆ ಅಮಿತ್ ಶಾ ಭೇಟಿ ಆಗ್ತೀನಿ ಅಂತ ಹೇಳಿರೋ ಕಾರಣಕ್ಕೆ ಈಗ ಲಾಭಿ ಜೋರಾಗಿ ನಡೀತಾ ಇದೆ. ಈಗ ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಅದಕ್ಕೆ ಅನುಮತಿಯನ್ನ ಸಿಎಂ ಕೇಳಿದ್ದಾರೆ. ಈಗ ಮತ್ತೆ ಆ ವಿಷಯ ಪ್ರಸ್ತಾಪ ಆಗುವಂತ ಚಾನ್ಸಸ್ ಈ ಸಲನೂ ಮ್ಯಾಕ್ಸಿಮಮ್ ಇದೆ. ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಿದೆ. ತುಂಬಾ ಜನ ನಮಗೂ ಅವಕಾಶ ಬೇಕು, ನಮಗೂ ಅವಕಾಶ ಬೇಕು, ನಮಗೂ ಅರ್ಹತೆ ಇದೆ, ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಪುನಾರಚನೆ ಮಾಡಕ್ ಹೋದ್ರೆ ಎಲೆಕ್ಷನ್ ಹತ್ತತ್ರ ಬರ್ತಿರೋದ್ರಿಂದ, 10 ತಿಂಗಳಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಅದಕ್ಕೆ ವಿಸ್ತರಣೆಗಷ್ಟೇ ಒಲವು ವ್ಯಕ್ತಪಡಿಸುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ವಿಸ್ತರಣೆಗೆ ಒಪ್ಪಿಗೆ ಕೊಟ್ರೆ 3 ಮಾತ್ರ ಸಂಪುಟಕ್ಕೆ ಆಗ್ತಾರೆ, ಅಂದ್ರೆ ಸೇರ್ಪಡೆಗೊಳ್ತಾರೆ. ಆದರೆ ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಹಾಗೇನೆ ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡೋದು ಬಿಜೆಪಿ ಹೈಕಮಾಂಡ್ ನಾಯಕರು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಟ್ ಹೇಗಾದ್ರೂ ಮಾಡಿ ವರಿಷ್ಠರ ಭೇಟಿಗೆ ಸಿಎಂ ಸರ್ಕಸ್ ಮಾಡ್ತಾರೆ ಅಂತಾನೂ ಕೂಡ ಇನ್ಫಾರ್ಮೇಶನ್ ಇದೆ. ಇನ್ನು ಸಿಎಂ ದೆಹಲಿ ಭೇಟಿಗೆ ಶಾಸಕ ಯತ್ನಾಳ್ ವ್ಯಂಗ್ಯ ಮಾಡಿದ್ದಾರೆ. ಸಿಎಂ ಚಹಾ ಕುಡ್ಕೊಂಡು ಬರೋದಕ್ಕೆ ದಿಲ್ಲಿಗೆ ಹೋಗ್ತಾರೆ, ಅವರಿಂದ ಏನನ್ನು ನಿರೀಕ್ಷೆ ಮಾಡೋದು ನಿರಾಶಾದಾಯಕ ಅಂತ ಯತ್ನಾಳ್ ಹೇಳಿದ್ದಾರೆ. ಸಚಿವಾಕಾಂಕ್ಷಿಗಳ ಲಿಸ್ಟ್ ನಲ್ಲಿ ಅಫ್ಕೋರ್ಸ್ ಯತ್ನಾಳ್ ಅವರು ಕೂಡ ಇದ್ದಾರೆ. ಮತ್ತೆ ಈ ಹಿಂದೆ ಸಾಕಷ್ಟು ಬಾರಿ ಸಿಎಂ ದೆಹಲಿಗೆ ಹೋಗಿ ಬಂದ್ರೆ ಇದೇ ಆಗಿರೋದು. ಅದಕ್ಕೋಸ್ಕರನೇ ಯತ್ನಾಳ್ ಈ ತರ ಬಹುಶಃ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಊಟ ವಿಸ್ತರಣೆ ಅದು ಕನಸಿನ ಕೂಸು ಐತೆ, ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡೋದು? ಹಾಂ, ಅದು ಆಗೋದಿಲ್ಲ. ಇದು ಗಾಡಿ ಹಿಂಗೆ ಜಗ್ಗೋದು. ದಿಲ್ಲಿಗೊಮ್ಮೆ ಹೋಗಿ ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಅಲ್ಲಿ ಹೋಗ್ತಾರೆ, ಚಹಾ ಕುಡಿತಾರೆ, ಬರ್ತಾರೆ, ಅಟ್ಟೆ ಆಗೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಿಎಂ ಮತ್ತೆ ದೆಹಲಿಗೆ ಹೋಗ್ತಾರೆ ಅಂದ ತಕ್ಷಣ ಸಚಿವಾಕಾಂಕ್ಷಿಗಳ ಲಾಭಿ ಶುರುವಾಗುತ್ತೆ, ನಾವು ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ.
ಸೊ ಈಗ ಪುನಾರಚನೆಗಿಂತ ವಿಸ್ತರಣೆ ಕಡೆ ಒಲವಿರಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಮಹಾರಾಷ್ಟ್ರ ಬೆಳವಣಿಗೆ ಗಮನಿಸಿದ್ರೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೆ, ಪರ್ಮಿಷನ್ ಅಂದ್ರೆ ಅನುಮತಿ ಕೊಡಬಹುದು ಅಂತ ಅನ್ಸುತ್ತಾ? ಶರ್ಮಿತಾ ಶೆಟ್ಟಿ, ಕಳೆದ 4 ತಿಂಗಳಿಂದ ಸಚಿವಾಕಾಂಕ್ಷಿಗಳ ಮೂಗಿಗೆ ಜೇನುತುಪ್ಪ ಸರಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮತ್ತು ಯಥಾ ಪ್ರಕಾರ ದೆಹಲಿ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. ಮತ್ತು ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಮತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಆಗ್ತೀನಿ ಅಂತ ಹೇಳಿ ಮತ್ತೆ ಜೇನುತುಪ್ಪವನ್ನು ಸವರಿರುವಂತದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಿರುವಂತದ್ದು ನೂತನ ರಾಷ್ಟ್ರಪತಿಯಾಗಿ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿರ್ತಕ್ಕಂತಹ ದ್ರೌಪದಿ ಮುರ್ಮುರವರ ನಾಮಪತ್ರಕ್ಕೆ ಸೂಚಕರಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಹೆಸರಿರೋದ್ರಿಂದ ಅವರು ಸೂಚಕರಾಗಿ ಹೋಗ್ತಿರುವಂತದ್ದು. ಅಲ್ಲದೆ ಕಳೆದ 3 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜ್ಯಸಭೆ ಸ್ಥಾನ ಹೆಚ್ಚುವರಿ ಸ್ಥಾನವನ್ನ ಕಳಿಸಿಕೊಟ್ಟಿದ್ದಕ್ಕೆ ಶಾಬಾಸ್ಗಿರಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಬೆಳವಣಿಗೆ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ವಿವರಣೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಸಂಬಂಧಪಟ್ಟ ಕೂಡ ಚರ್ಚೆ ನಡೆಸಿದ್ರು. ಹಾಗಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ದೆಹಲಿಗೆ ಹೋಗಿ ಜೆ.ಪಿ. ನಡ್ಡಾ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಸೂಚಕರಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಹೆಸರು ಇರೋದ್ರಿಂದ ಇವತ್ತು ಮಧ್ಯಾಹ್ನ ದೆಹಲಿಗೆ ತೆರಳುತ್ತಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಷ್ಟ್ರಪತಿ ಚುನಾವಣೆ ವಿಚಾರವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸಂಬಂಧಪಟ್ಟ ಹಾಗೆ ಜೆ.ಪಿ. ನಡ್ಡಾ ಮತ್ತು ಅಮಿತ್ ಶಾ ಜೊತೆ ಚರ್ಚೆ ನಡೆಸುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಆದ್ರೆ ಎಲ್ಲ ಒಂದ್ ಕಡೆ ರಾಷ್ಟ್ರಪತಿ ಚುನಾವಣೆ, ಮತ್ತೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂತ ರಾಜಕೀಯ ಬೆಳವಣಿಗೆಗಳು, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಪ್ರಯತ್ನ ಮುಂದುವರೆದಿರುವಂತದ್ದು. ಈ ಎಲ್ಲಾ ಕಾರಣಗಳ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಕರ್ನಾಟಕದಲ್ಲಿ ಎಲ್ಲ ಒಂದ್ ಕಡೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಅವಕಾಶ ಕೊಡೋದು ಡೌಟ್ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದ್ ಕಡೆ ಸಂಪುಟ ಪುನರ್ರಚನೆ ಆದ್ರೆ ಜೇನುಗೂಡಿಗೆ ಕೈ ಹಾಕಿದಂತೆ ಆಗುತ್ತೆ. ಯಾಕಂದ್ರೆ ಆ ಆಕಾಂಕ್ಷಿಗಳ ಪಟ್ಟಿ 2 ಡಜನ್ಗೂ ಹೆಚ್ಚಿರೋದ್ರಿಂದ ಇದು ಮುಂದೆ ಭಿನ್ನಮತಕ್ಕೆ ಎಡೆ ಮಾಡಿಕೊಡುತ್ತೆ ಎಂಬ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚಿನದಾಗಿ ಸಂಪುಟ ವಿಸ್ತರಣೆಗೆ ಹೆಚ್ಚಿನ ಒಲವನ್ನು ಹೊಂದಿರುವಂತದ್ದು. ಒಂದು ವೇಳೆ ಸಂಪುಟ ವಿಸ್ತರಣೆ ಆದ್ರೆ ಖಾಲಿ ಇರತಕ್ಕಂತ 5 ಸ್ಥಾನಗಳಲ್ಲಿ 3 ಮಾತ್ರ ಭರ್ತಿ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯ ಸರ್ಕಾರದ ವಿರುದ್ಧ ಸಿಡಿದ್ದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು. ಮತ್ತೊಂದು ಕಡೆ 7.5% ಮೀಸಲಾತಿ ಕೊಡಿ ಅಂತ ಹೇಳಿ ವಾಲ್ಮೀಕಿ ಸಮುದಾಯದ ಪ್ರಮುಖ ಸ್ವಾಮೀಜಿಯವರು ಈಗಾಗಲೇ ಧರಣಿಯನ್ನು ಮುಂದುವರಿಸಿರುವಂತದ್ದು. ಅಲ್ಲದೆ ಬೆಳಗಾವಿ ರಾಜಕಾರಣದ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿಗೆ ಅವಕಾಶವನ್ನು ಕೊಡುವಂತದ್ದು ಮತ್ತು ಹಳೆ ಮೈಸೂರಿನಲ್ಲಿ ಪಕ್ಷ ಸಂಘಟನೆಗಾಗಿ ಒಕ್ಕಲಿಗ ಸಮುದಾಯವನ್ನ ಬಿಜೆಪಿ ಪರ ಮತಗಳಾಗಿ ಪರಿವರ್ತಿಸಲು ಅವಕಾಶ ಇರೋದ್ರಿಂದ ಸಿಪಿ ಯೋಗೇಶ್ವರ್ಗೆ ಅವಕಾಶ ಕೊಡುವ ಸಂಬಂಧಪಟ್ಟ ಗಂಭೀರ ಚಿಂತನೆಯನ್ನು ನಡೆಸಿರುವಂತದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ರೇವಾ ಶಿಕ್ಷಣ ಸಂಸ್ಥೆ, ದಿವ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಕೃಷ್ಣದೇವರಾಯ ಇನ್ಸ್ಟಿಟ್ಯೂಷನ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಫ್ಕೋರ್ಸ್ ಐಟಿ ರೇಡ್ ಆಗಿದೆ ಅಂದ್ರೆ ಅಲ್ಲಿ ತೆರಿಗೆಯಲ್ಲಿ ಏನೋ ವ್ಯತ್ಯಾಸಗಳಾಗಿದೆ, ವಂಚನೆ ಆಗಿದೆ. ಸೊ ಹಾಗಾಗಿ ಅದನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ, ಚೆಕ್ ಮಾಡೋ ನಿಟ್ಟಿನಲ್ಲೇ ಈಗ ದಾಳಿಯನ್ನ ಮಾಡಿದ್ದಾರೆ. ಸದ್ಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ. ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿರೋದು, ಆದಾಯ ತೆರಿಗೆಯಲ್ಲಿ ವಂಚನೆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಕಾರ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ, ಹೊತ್ತಿ ಉರಿದಿದೆ ಡಸ್ಟರ್ ಕಾರ್. ಬೀದರ್ನ ಬಾಲ್ಕಿಯಿಂದ ಹೈದರಾಬಾದ್ಗೆ ಕಾರ್ ಹೋಗ್ತಾ ಇತ್ತು. ಹೊನಿಕೇರಿ ಗ್ರಾಮದ ಬಳಿಯ ಹೆದ್ದಾರಿಯಲ್ಲಿ ಕಾರ್ ಹೊತ್ತಿ ಉರಿದಿದೆ. ಇನ್ನು ಕಾರಲ್ಲಿ ಹೊಗೆ ಶುರುವಾದ ತಕ್ಷಣ ಕಾರ್ನಿಂದ ಇಳಿದಿದ್ದಾರೆ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ.